ಉತ್ತರಾಖಂಡದ ಹಿಮಾಲಯದ ಮಡಿಲಿನಲ್ಲಿ ಅಡಗಿದೆ ಒಂದು ಪವಿತ್ರವಾದಂತಹ ಸ್ಥಳ. ಸಾವಿರಾರು ವರ್ಷಗಳ ಹಿಂದಿನ ಆತ್ಮಜ್ಞಾನದ ಕಥೆಯನ್ನು ಹೊಂದಿರುವಂತಹ ಪುಟ್ಟ ಬಾಲಕನಿಗೆ ಸಂಬಂಧಪಟ್ಟಿರುವಂಥದ್ದು. ಅದು ನಚಿಕೇತ ತಾಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಂಚರಿ ಸೌಮ್ಯ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಉತ್ತರಕಾಶಿಯಿಂದ 25 ಕಿಲೋಮೀಟರ್ ನೀವು ಒಂದು ಸ್ವಲ್ಪ ಮೇಲೆ ಬಂದರೆ ಚೌರಂಗಿ ಕಾಲ್ ಅನ್ನೋದೊಂದು ಜಾಗ ಸಿಗುತ್ತೆ. ಚೌರಂಗಿ ಕಾಲ್ ಅಂದರೆ ಗೋರಖ್ನಾಥ್ಜಿಯ ಗುರುವಿನ ಗುರು. ಚೌರಂಗಿ ಕಾಲ್ ನಂತರ ಬರ್ತಾರೆ ಮತ್ಸ್ಯೇಂದ್ರನಾಥ್, ಆಮೇಲೆ ಗೋರಖ್ನಾಥ್ಜಿ. ನಾಥ ಸಂಪ್ರದಾಯದಲ್ಲಿ ಬರುವಂತಹ ಮಹಾತ್ಮರು ಇವರೆಲ್ಲ. ಸೊ ಅಲ್ಲಿಂದ ಆ ಚೌರಂಗಿನಾಥ ಕಾಲ್ ಕಡೆಯಿಂದ ಹೊರಟ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅದೇ ನಚಿಕೇತ ತಾಲ್. ಕಠೋಪನಿಷತ್ತಲ್ಲಿ ಅವ್ರ ಕತೆ ಬರುತ್ತೆ. ಉದ್ದಾಲಕನ ಮಗನಾಗಿದ್ದಂತಹ ನಚಿಕೇತ ಅವರು ಯಮನನ್ನು ಸಂಧಿಸ್ತಾರೆ. ಸಶರೀರವಾಗಿ ಯಮಲೋಕಕ್ಕೆ ಹೋಗಿ ವಾಪಸ್ ಬರ್ತಾರೆ. ಸೊ ನಚಿಕೇತ ಅವರು ಧ್ಯಾನ ಮಾಡಿದಂತಹ ಜಾಗ. ಇಲ್ಲೇ ಅವರಿಗೆ ಯಮನ ದರ್ಶನ ಆಗೋದು. ಯಮದ್ವಾರ ಕೂಡ ಇದೆ. ಸೊ ಅಲ್ಲಿ ಸಂವಾದ ನಡೆಯುತ್ತೆ. ಅದಕ್ಕೂ ಮುಂಚೆ ಇಲ್ಲಿಗೆ ಸತಿ ಸಾವಿತ್ರಿ ಬಂದು ತನ್ನ ಗಂಡ ಸತ್ಯವಾನನ ಜೀವಂತವಾಗಿಸ್ಕೊಂಡಿರುವಂಥ ಜಾಗ ಅಂತ ಕೂಡ ಹೇಳ್ತಾರೆ. ಅಂಥ ಒಂದು ಲೇಕಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಇಬ್ಬರು ಪುಟಾಣಿಗಳು ಗೈಡಾಗಿ ಬರ್ತಾ ಇದ್ದಾರೆ. ಸೊ ಯಾಕಂದರೆ ಇದು ಪೂರ್ತಿ ಕಾಡ್ದಾರಿ, ಒಬ್ಬಳೇ ಹೋಗ್ತಾ ಇದ್ದೀನಿ. ಸೊ ಅದೇ ಆದಿತ್ಯ ಮತ್ತು ಅಮನ್. ಹಾಯ್. ಸೊ ಆದಿತ್ಯ ದೊಡ್ಡವನು 10th ಓದ್ತಾ ಇದ್ದಾನೆ, ಅಮನ್ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಸೊ ಕಾಡಿರೋದ್ರಿಂದ ಇಲ್ಲಿ ಲೋಕಲ್ ಏಡ್ಸ್ ನನಗೆ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿ ಅಂತೇಳಿ ಇವರಿಬ್ಬರನ್ನ ಕಳಿಸಿದ್ದಾರೆ. ಸೊ ಇವರಿಬ್ಬರ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಚೌರಂಗಿ ಕಾಲಿಂದ 3 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು ನಾವು ಕಾಡ್ದಾರಿನಲ್ಲಿ. ಬನ್ನಿ ಹೋಗೋಣ. ಈ ಜಾಗ ಒಂಥರ ಸ್ಪಿರಿಚುಯಲಿ ಹಿಡನ್ ಜೆಮ್ ಅಂತ ಹೇಳ್ಬೋದು. ಒಂದೆರಡು ಕಡೆ ಮಾತ್ರ ಸ್ವಲ್ಪ ಸ್ಟೀಪ್ ಅಪ್ ಬರುತ್ತೆ. ಮಾಮೂಲಿ ಅಂತೆಲ್ಲ ಅಪ್ಪಿದೆ, ಬಟ್ ತುಂಬ ನಡೆಯೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. ನಾವು ನಮ್ಮ ಟ್ರೆಕ್ ಶುರು ಮಾಡಿದ್ದು ಬೆಳಗ್ಗೆ 10:30. ಇದು ನಚಿಕೇತದಲ್ಲಿ ಹೋಗೋ ಮಧ್ಯೆ ಸಿಗುವಂಥ ಒಂದು ರೆಸ್ಟ್ ಏರಿಯಾ. ಈ ಥರ ಕೆಲವು ಕಡೆ ಮೆಟ್ಲುಗಳು ಕೂಡ ಸಿಗುತ್ತೆ. ನಾವು 3 ಕಿಲೋಮೀಟರ್ನ ಟ್ರಕ್ನ 1.5 ಗಂಟೆಲಿ ಕಂಪ್ಲೀಟ್ ಮಾಡಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ರೋಡಿಂದ ನಾವು ಉತ್ತರಕಾಶಿಯಿಂದ ಬಂದಿದ್ದು. ಫೈನಲಿ ನೋಡಿ ಚದ್ವಿ ನಚಿಕೇತ ತಾಲ್. ಇಟ್ಸ್ ಬ್ಯೂಟಿಫುಲ್. ಸಿ, ಮುಂಚೆ ಇಲ್ಲೊಬ್ರು ಬಾಬಾ ಇದ್ರು, ಇವಾಗ ಇಲ್ಲಂತೆ ಈ ಕುಟೀರದಲ್ಲಿ. ಕಠೋಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ. ಉದ್ದಾಲಕ ಇರ್ತಾರೆ, ಅವ್ರ ಮಗ ನಚಿಕೇತ ತುಂಬ ಇಂಟ್ರೋವರ್ಟ್, ಬಹಳ ಜ್ಞಾನಿಯಾದಂತಹ ಒಂದು 8 ವರ್ಷದ ಮಗು. ಸೊ ಅವ್ರ ತಂದೆಗೆ ಒಂದ್ಸಲ ಏನನ್ಸುತ್ತೆ, ತನ್ನಲ್ಲಿರುವಂತಹ ಎಲ್ಲವನ್ನ ದಾನ ಮಾಡಬೇಕು ಅನ್ನೋವಂಥ ಮನಸ್ಸಾಗುತ್ತೆ. ಅದರಿಂದಾಗಿ ಅವ್ರು ಏನು ಮಾಡ್ತಾರೆ, ತನ್ನಲ್ಲಿರುವಂಥ ಹಸುಗಳನ್ನು, ಒಳ್ಳೊಳ್ಳೆ ಹಸುಗಳನ್ನು ಬಂಧು ಬಾಂಧವರಿಗೆ, ತನಗೆ ಬೇಕಾದವ್ರಿಗೆ ಕೊಟ್ಟು ತುಂಬ ಏನಕ್ಕೂ ಉಪಯೋಗ ಇಲ್ಲ ಅನ್ನೋವಂಥ ಹಸುಗಳನ್ನು ಬೇರೆಯವ್ರಿಗೆ ದಾನ ಮಾಡ್ತಾರೆ. ಇದನ್ನು ನೋಡ್ತದ್ದಂತಹ ನಚಿಕೇತನಿಗೆ ಒಂಥರ ಅನಿಸುತ್ತೆ, ಅಪ್ಪ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಇದರಿಂದ ದಾನದ ಫಲ ಕೂಡ ಏನು ಸಿಗಲ್ಲ, ಪ್ರಯೋಜನನೇ ಇಲ್ದಿರೋವಂಥ ದಾನ ಇದು. ಸೊ ಯಾಕೆ ಏನೋ ಬೇಜಾರಾಗತ್ತೆ. ಆಮೇಲೆ ಅವ್ರು ಹೋಗಿ ಕೇಳ್ತಾರೆ ತಂದೆ ಹತ್ರ, ಓಕೆ ಇವಾಗ ನನ್ನನ್ನು ಯಾರಿಗೆ ದಾನ ಮಾಡ್ತೀರಾ ಅಂತ. ಹೀಗೆ ಪದೇ ಪದೇ ಹೋದಾಗ ಕೋಪ ಬಂದ್ಬಿಡತ್ತೆ. ಅವ್ರು ಹೇಳ್ತಾರೆ, ನಿನ್ನನ್ನು ನಾನು ಯಮನಿಗೆ ದಾನ ಮಾಡಿಬಿಡ್ತೀನಿ ಅಂತ. ಅದನ್ನು ನಚಿಕೇತ ತುಂಬ ಸೀರಿಯಸ್ ಆಗಿ ತಗೊಳ್ತಾರೆ. ಸೊ ಯಮನ ಹುಡುಕೊಂಡು ಅವರೊಂದು ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಬಂದು ತಪಸ್ಸನ್ನು ಮಾಡ್ತಾರೆ. ಆ ಜಾಗನೇ ಇವಾಗ ನಾನಿರುವಂಥ ಈ ಲೇಕ್. ಉತ್ತರಾಖಂಡ ರಾಜ್ಯ ಏನಿದೆ ಅಲ್ಲಿ ಉತ್ತರಕಾಶಿ, ಏನು ನಾವು ಗಂಗೋತ್ರಿ ಎಲ್ಲ ಹೋಗ್ತೀವಲ್ಲ, ಸೊ ಅಲ್ಲಿಂದ 25 ಕಿಲೋಮೀಟರ್ ದೂರ ಬಂದರೆ ಇದೊಂದು ಲೇಕ್ ಸಿಗುತ್ತೆ. ಇಲ್ಲಿಗೆ ಬರಬೇಕಾದ್ರೆ ಒಂದು 3 ಕಿಲೋಮೀಟರ್ ಟ್ರೆಕ್ ಮಾಡಿ ಬರಬೇಕು. ಸೊ ತುಂಬ ಚೆನ್ನಾಗಿದೆ, ಬಹಳ ಪ್ರಶಾಂತವಾಗಿದೆ ಈ ಜಾಗ. ನಚಿಕೇತ ತನ್ನ ತಪಸ್ಸು ಮಾಡಿ ಯಮನನ್ನು ಭೇಟಿಯಾಗಿದ್ದು ಅಂತ ಹೇಳ್ತಾರೆ. ಸೊ ಒಂದು ರೀತಿ ಧ್ರುವ, ನಚಿಕೇತನ ಕತೆ ಎಲ್ಲ ಕೇಳ್ಕೊಂಡು ಬಂದಿರುವಂಥ ನಮಗೆ ಇದೊಂಥರ ಮಾನಸಿಕವಾಗಿ ಭಾವನೆಗೆ ತುಂಬ ಒಂಥರ ಖುಷಿ ಕೊಡುವಂಥ ಜಾಗ, ತುಂಬಾ ಖುಷಿ ಕೊಡುತ್ತೆ. ಸೊ ಯಮದ್ವಾರ ಅಂತಿದೆ. ಆ ಯಮದ್ವಾರದ ಬಳಿನಲ್ಲೇ 3 ದಿನ ನಚಿಕೇತ ಕಾಯ್ತಾರೆ ಅಂತ ಹೇಳ್ತಾರೆ.
ಸೊ ನಂತರ 3 ದಿನಗಳ ನಂತರ ಯಮ ಬಂದು ಅವ್ರನ್ನ ಭೇಟಿಯಾಗಿ ಸಶರೀರವಾಗಿ ಇಡೀ 3 ಲೋಕದಲ್ಲಿ ಇದುವರೆಗೂ ಮೃತ್ಯು ಲೋಕಕ್ಕೆ ಸಶರೀರವಾಗಿ ಅಂದರೆ ಶರೀರದ ಮುಖಾಂತರನೇ ಹೋಗಿ ವಾಪಸ್ ಬಂದಿರುವಂತಹ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಚಿಕೇತ. ಸೊ ಸತ್ಯವಾನ್ ಸಾವಿತ್ರಿ, ಸತಿ ಸಾವಿತ್ರಿ ಅವರು ಕೂಡ ತನ್ನ ಗಂಡನ ಜೀವವನ್ನ ಪಡೆದದ್ದು ಅಲ್ಲೇನೆ ಯಮದ್ವಾರದಲ್ಲಿ ಅಂತ. ದಿನ ಅಲ್ಲಿ ಯಮನಿಗೋಸ್ಕರ ಕಾಯ್ತಾರೆ, ಆದರೆ ಯಮ ಸಿಗಲ್ಲ. ಬಟ್ 3 ದಿನ ಕಾಯ್ದಿದ್ದ ಒಂದು ಪರಿಣಾಮವಾಗಿ ಯಮ ಅವ್ರಿಗೆ ಬಂದ್ಬಿಟ್ಟು ಹೇಳ್ತಾರೆ, ನೀನು 3 ವರಗಳನ್ನು ಕೇಳು ಅಂತ. ಅವಾಗ ನಚಿಕೇತ ಹೇಳ್ತಾರೆ, ಓಕೆ. ನನ್ನ ತಂದೆ ಕೋಪ ತುಂಬ ಮಾಡ್ಕೊಳ್ತಾರೆ, ನಾನು ವಾಪಸ್ ಹೋದಾಗ ನನ್ನ ತಂದೆ ನನ್ನನ್ನು ಪ್ರೇಮದಿಂದ ಕಾಣಬೇಕು ಅಂತ ಕೇಳ್ತಾರೆ. ಅದು ಮೊದಲ ವರ. 2ನೇ ವರ ನಚಿಕೇತ ಅವರು ಕೇಳುವಂಥದ್ದು ಯಜ್ಞ ವಿಧಿ, ಅಂದರೆ ಮೋಕ್ಷಕ್ಕೆ ಕಾರಣವಾಗುವಂಥ ಒಂದು ಯಜ್ಞ ವಿಧಿಯನ್ನು ಕಲಿಸ್ಕೊಡಿ ಅಂತ ಕೇಳ್ತಾರೆ. ಅದನ್ನು ಯಮ ಅವರು ಕಲಿಸ್ಕೊಡ್ತಾರೆ. ಸೊ ಅದು ಕೊನೆಗೆ ನಚಿಕೇತ ಯಜ್ಞ ವಿಧಿ ಅಂತಲೇ ಕರೀತಾರೆ. ಮೂರನೇದು ಕೇಳುವಂಥದ್ದು ಅವರು ಸಾವಿನ ನಂತರ ಏನಾಗುತ್ತೆ ಅಂತ ಆತ್ಮ ವಿದ್ಯೆನ ಯಮ ಕೊನೆಗೂ ಅವರಿಗೆ ಎಷ್ಟೇ ಅದು ಕೊಡ್ತೀನಿ, ಇದು ತಗೋ, ಅರಮನೆಗಳನ್ನ ತಗೋ, ದುಡ್ಡು ತಗೋ, ರಾಜ್ಯ ತಗೋ ಅಂತ ಎಷ್ಟೇ ಪುಸ್ಲಾಯಿಸಿದ್ರು ಕೂಡ ನಚಿಕೇತ ತನ್ನ ಆಟನ ಬಿಡೋದಿಲ್ಲ. ಅವರು ಪಡೆಯೋದು ಒಂದೇ ಒಂದು, ನನಗೆ ಆತ್ಮವಿದ್ಯೆ ಜ್ಞಾನ ಕೊಡಿ ಅಂತ. ಕೊನೆಗೂ ಕೂಡ ಯಮ ಅವರ ಒಂದು ಮುಗ್ಧತೆಗೆ, ಅವರ ಒಂದು ಆ ಜಿಜ್ಞಾಸ ತತ್ವಕ್ಕೆ ಮಣಿಬೇಕಾಗತ್ತೆ. ಕೊನೆಗೆ ಅವರು ಆತ್ಮವಿದ್ಯೆಯನ್ನು ಕೊಡ್ತಾರೆ. ಸೊ ಕೊನೆಗೆ ನಚಿಕೇತ ವಾಪಸ್ ಬರ್ತಾರೆ. ಸೊ ಅಂತಹ ಒಂದು ಅದ್ಭುತವಾದ ಜಾಗದಲ್ಲಿ ನಚಿಕೇತ ಇದ್ರೂ ಅನ್ನೋದೇ ಒಂಥರ ಖುಷಿ ಕೊಡುವಂಥ ಜಾಗ ಇದು. ಸೊ ಅಂತ ಒಂದು ಅದ್ಭುತ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಬರೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಸುತ್ತಮುತ್ತಲಿನ ಮೌನ, ತಂಪಾದ ಗಾಳಿ, ಪ್ರಕೃತಿಯ ಈ ದಿವ್ಯ ಸೌಂದರ್ಯ ಆಟೋಮೆಟಿಕ್ ಆಗಿ ಮನಸ್ಸನ್ನು ಧ್ಯಾನದ ಹತ್ರ ಕರ್ಕೊಂಡು ಹೋಗ್ಬಿಡುತ್ತೆ. ಇದು ಕೇವಲ ಟ್ರೆಕ್ಕಿಂಗ್ ಜಾಗ ಅಲ್ಲ, ಇದು ಜೀವನವನ್ನು ಹುಡುಕುವ ಪ್ರತಿಯೊಬ್ಬರಿಗೂ ಒಂದು ಆಧ್ಯಾತ್ಮಿಕ ಪಯಣ. ಇದೆ ನೋಡಿ ಗುಫಾ ಯಮದ್ವಾರ, ಎಲ್ಲಿ ನಚಿಕೇತ ಅವ್ರಿಗೆ ಯಮ ಧರ್ಮರಾಯ ದರ್ಶನವನ್ನು ಕೊಟ್ಟಿದ್ದಂಥ ಜಾಗ. ಜೊತೆಗೆ ಸತಿ ಸಾವಿತ್ರಿ ತನ್ನ ಪತಿನ ಸಜೀವವಾಗಿಸ್ಕೊಂಡಂತಹ ಜಾಗ. ಶರೀರವಾಗಿ ನಚಿಕೇತ ಯಮಲೋಕವನ್ನು ಪ್ರವೇಶ ಮಾಡಿದಂತಹ ಜಾಗ ಅಂತ ಹೇಳಿ ನಂಬಲಾಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಖುಷಿಯಾಗುತ್ತೆ ಈ ಜಾಗ ಒಂದು ರೀತಿಯಲ್ಲಿ. ಸೊ ನೀವು ಕೂಡ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಒಂದ್ಸಲ. ನಾನು ಒಂದು ರೀತಿಯಲ್ಲಿ ಯಮದ್ವಾರದಿಂದ ವಾಪಸ್ ಬಂದಿದ್ದೀನಿ. ಆರ್ಡನ್ಸ್ಕಲ್ ಟ್ರೆಕ್ಕಿಂಗ್ ಹೋದಾಗ 31 ಆಗೋಗಿತ್ತು ನಂದು ಆಕ್ಸಿಜನ್ ಲೆವೆಲ್. ಸೊ ನನ್ನನ್ನು ಪೋರ್ಟರ್ ಮುಖಾಂತರ ಕೆಳಗೆ ಕಳಿಸಿದ್ರು. 20 ಕಿಲೋಮೀಟ್ರು 3 ದಿನ ಹೋಗಿದ್ದೀನಿ ಇಟ್ಕೊಂಡು. ಸೊ ಅವರು ಪೋರ್ಟರವ್ರು ಅದು ಹೆಂಗೆ ಕರ್ಕೊಂಬಂದ್ರು ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಅದಕ್ಕೆ ಯಮನ್ ಕೃಪೆ ಇರ್ಬೋದು. ಸೊ ಅದಕ್ಕೆ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮೈ ಗುರು. ಸೊ ತುಂಬ ಚೆನ್ನಾಗಿದೆ. ನಾಗದೇವತಾ ದೇವಸ್ಥಾನವು ನಚಿಕೇತ ಸರೋವರ ಏನಿದೆ ಅದಕ್ಕೆ ಹೊಂದ್ಕೊಂಡಂತೆ ಇದೆ. ಅಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ. ಪ್ರತಿ ವರ್ಷ ಏಪ್ರಿಲ್ 13-14 ಮೇಳ ಆಗತ್ತಂತೆ. ತುಂಬ ಜನ ಬರ್ತಾರಂತೆ. ಹೊಸ ವರ್ಷದ ಸಂಭ್ರಮ ಅವರಿಗಿಲ್ಲಿ. ನೀವು ಉತ್ತರಾಖಂಡ್ಗೆ ಏನಾದರೂ ಭೇಟಿ ಕೊಡೋ ಪ್ಲ್ಯಾನ್ ಇದ್ದರೆ ಈ ಜಾಗವನ್ನು ಮಸ್ಟ್ ವಿಸಿಟ್ ಪಟ್ಟಿನಲ್ಲಿ ಸೇರಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.